ತುಂಬಾ ಜನ ಕೇಳ್ತಾರೆ ಇದು ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಅಂತ. ನಾನು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಇಂಟೇಕ್ ಮಾಡೋದು ಸಬ್ಜಾ ಸೀಡ್ಸ್. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಡೇ 23. ನಮ್ಮ ಬಾಸ್ಗೆ ಬಾಯ್ ಹೇಳಿ ನಾನು ಅದೇ ಪಪಾಯ ತರಕ್ಕೆ ಪಪಾಯ ಎಲ್ಲ ತಗೊಂಡ್ಬಂದು ಮೊಟ್ಟೆ ಬಾಯ್ಲ್ ಮಾಡೋಕ್ಕಿಟ್ಟೆ. ಮೊಟ್ಟೆ ಬಾಯ್ಲ್ ಆಗೋರಿಗೆ ಪ್ರೀ ವರ್ಕೌಟ್ ಮೀಲ್ ನ ರೆಡಿ ಮಾಡೋಣ. ಇದನ್ನ ರೆಡಿ ಮಾಡೋದು ತುಂಬಾ ಈಸಿ. ಪಪಾಯನ ಕಟ್ ಮಾಡ್ಕೊಂಡು ಬಾಯ್ಲ್ ಆಗಿರೋ ಓಟ್ಸ್ಗೆ ಪೆರಿ ಪೆರಿ ಮಸಾಲ ಹಾಕಿರೋ ತರ ಪಪಾಯ ಹಾಕೊಂಡು ಲಾಸ್ಟ್ ಅಲ್ಲಿ ಮಿಲ್ಕ್ ಆಡ್ ಮಾಡಿದ್ರೆ ಪ್ರೀ ವರ್ಕೌಟ್ ಮೀಲ್ ರೆಡಿ. ಪ್ರೀ ವರ್ಕೌಟ್ ನ ಹೊಟ್ಟೆಗೆ ಹಾಕೊಂಡು ಬ್ಯಾಗ್ ನ ಶೋಲ್ಡರ್ ಹಾಕೊಂಡು ಜಿಮ್ ಹೋದ್ರೆ ಜಿಮ್ ಓಪನ್ ಇರ್ಲಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಜಿಮ್ ಓಪನ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ವರ್ಕೌಟ್. ಸ್ಟಾರ್ಟಿಂಗ್ ಅಲ್ಲಿ ಟೀ ಬಾರ್ ನ ಮಾಡ್ಕೊಂಡು ನೆಕ್ಸ್ಟ್ ಈ ವರ್ಕೌಟ್ ನೋಡಿದ್ರೆ ಗೊತ್ತಾಗ್ಬೋದು ಎಲ್ಲಿಂದ ಕಲ್ತಿರೋದಂತ. ಇದನ್ನ 3 ರೌಂಡ್ ಮಾಡ್ಕೊಂಡು ಲ್ಯಾಟ್ ಪುಲ್ ಡೌನ್ ಮಷೀನ್ ನ 3 ರೌಂಡ್ ಮಾಡ್ಕೊಂಡು ಜಿಗ್ಜಾಗ್ ಬಾರ್ ನ ಎತ್ತಾಕೊಂಡ್ಬಂದು ರಿವರ್ಸ್ ಲ್ಯಾಟ್ ಪುಲ್ ಡೌನ್ ನ ಮಾಡ್ಕೊಂಡು. ನಮ್ಮ ಜಿಮ್ ಅಲ್ಲಿ ಎಲ್ರು ಈ ವರ್ಕೌಟ್ ನ ಶೋಲ್ಡರ್ ಇರುವಾಗ ಮಾಡ್ತಾರೆ, ಬಟ್ ನಾನು ರೇಡ್ ಹೆಲ್ತ್ ನ ಬ್ಯಾಕ್ ವರ್ಕೌಟ್ ಗೆ ಆಡ್ ಮಾಡ್ಕೊಳ್ಳೋದು. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬೈಸೆಪ್ಸ್ ವರ್ಕೌಟ್. ಬೈಸೆಪ್ಸ್ಗೆ ಟೋಟಲ್ ಆಗಿ 4 ವೇರಿಯೇಷನ್. ಲಾಸ್ಟ್ ಅಲ್ಲಿ ಹ್ಯಾಮರ್ ಕರ್ಲ್ ಮಾಡ್ಕೊಂಡು ಬೈಸೆಪ್ಸ್ ವರ್ಕೌಟ್ ಕಂಪ್ಲೀಟ್ ಮಾಡಿ ಲಾಸ್ಟ್ ಅಲ್ಲಿ ಆಪ್ಸ್ ವರ್ಕೌಟ್. ಆಪ್ಸಿಗೆ ಟೋಟಲ್ 3 ವೇರಿಯೇಷನ್ ಮಾಡ್ಕೊಂಡು ಪೋಸ್ಟ್ ವರ್ಕೌಟ್ಗೆ ಎಗ್ಸ್. ನಮ್ಮ ಮೊಯ್ಟಿ ಜೊತೆ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬಂದು ಮಿಕ್ಕಿರೋ ಅರ್ಧ ಪಪಾಯ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದು ಇವತ್ತು ಊಟಕ್ಕೆ ರೈಸು, ಸೋಯಾಬೀನ್, ಎಗ್, ಕುಕುಂಬರ್ ಆ್ಯಂಡ್ ಬೀನ್ಸ್ನ ತಿನ್ಕೊಂಡು ಡೇನ ಎಂಡ್ ಮಾಡಿದೆ. ಬೈ ಬಾಯ್, ನಾಳೆ ಸಿಗೋ.